ಓಹೋ ತಮ್ಮ ಎದಕ್ಕೆ ಕಳಕತ್ತಿಯಪ್ಪ, ತಲೆ ಕೆಡ್ಸ್ಕೊಕ್ ಹೋಗ್ಬೇಡ. ನೋಡು ನಮ್ಮ ಅಣ್ಣ ನೀನು ತಿರ್ಕೊಂಡ್ರೆ ಏನಾಯ್ತು, ನಿಮ್ಮ ಕಾಕ ನಾ ಇದ್ದೇನೆ, ಯಾವುದಕ್ಕೂ ತಲೆ ಕೆಡ್ಸ್ಕೊಬೇಡ. ನಿನ್ನ ಜೀವ ಇರೋ ತನಕ ನನ್ನ ಜೀವ ಇರೋ ತನಕ ನಿನ್ನ ಚೆನ್ನಾಗಿ ನಾನು ನೋಡ್ಕೋತೇನೆ, ಯಾವುದಕ್ಕೂ ತಲೆ ಕೆಡ್ಸ್ಕೋಗ್ಬೇಡ ಆಯ್ತಾ. ನಡಿ ಸಾಲಿಗೆ ಟೈಮ್ ಭಾಳ ಆಗೈತಿ, ಹೋಗು ನಡಿ ಸಾಲಿ. ಹೇಳು ಕಳ್ಸಿ ಬರ್ತಾನೆ ಸಾಲಿಗೆ, ನಡಿ ನೋಡೋಣ. ಬಾರಪ್ಪ ದೋಸ್ತ, ಬಾ ಒಳಗೆ ನಡಿಪ್ಪ, ಬಾ. ಹಿಂಗೆ ಆಗ್ಬಾರ್ದಾಗಿತ್ತಪ್ಪ. ನಿಮ್ಮ ಅಣ್ಣಂದ ನಿಮ್ಮ ಮನೆದ ಹುಡುಗ ಒಂದು ಜರ ಸಣ್ಣದೈತಿ, ನೀನು ಕೆಲ್ಸಕ್ಕೆ ಹೋಗಪ್ಪ, ಹುಡುಗನ ಸಾಲಿಸ್ಬಿಡು, ನೀನು ಮದುವೆ ಮಾಡ್ಕೊ, ನಾನು ನೋಡಿದ್ದೇನೆ. ನೋಡ್ತಮ್ಮ ನಡಿ ಸಾಲಿಗೆ ಹೋಗಕ್ಕೆ ಟೈಮ್ ಆಗೈತಿ, ನಡಿ ನಡಿ ಮನಿ. ಅಂದು ಎಂಥ ಅನಿಬಾರ ಅಂತನ್ನ ಇದು, ಅಣ್ಣ ನೀವು ತಿಳ್ಕೊಂಬಿಟ್ರು, ಆ ಕೂಸನ ಒಂದು ಬಿಟ್ಟು ಹೋದ್ರು. ನಾನು ಆ ಮದುವೆ ಆಗ್ಬೋದು ಆದ್ಮೇಲೆ ನಾಳೆಗೆ ನಮಗೆ ಬಂದಕ್ಕೆ ಚೆನ್ನಾಗಿ ನೋಡ್ಕೋತಾಳಿಲ್ಲ, ಯಾವ ಗ್ಯಾರಂಟಿ ನನಗೆ ಏನತ್ತ ಪಾ. ಎಂಥ ನನ್ನ ಜೀವನಾನು ದೇವ್ರ, ಛೇ ಸಾಕಾಗಿ ಹೋತ್ ನನಗಂತೂ. ದೋಸ್ತ ಎಲ್ಲಿಪ್ಪ, ಏನು ಮಾಡದ್ದಿ? ನೀವು ಒಂದು ಒಳ್ಳೆ ಸುದ್ದಿ ತೊಗೊಂಬಂದೇನೆ. ಬಾರಪ್ಪ ದೋಸ್ತ್ ಬಾ. ಬಾಯ್ನಪ್ಪ. ಏನಪ್ಪ ದೋಸ್ತ್ ತಿರ್ಗಾಡ್ಕೋತ ಬಂದಿಲ್ಲ ಹೊಲ್ದ ಕಡೆ ಸೈಡ್? ಏನಿಲ್ಪ ದೋಸ್ತ, ನೀವೊಂದು ಒಳ್ಳೆ ಸುದ್ದಿ ತೊಗೊಂಬಂದೇನೆ. ಅಂಥದ್ದು ಎಂತಂದಿನಪ್ಪ? ನೀವೊಂದು ಹೆಣ್ಣು ನೋಡಿದೆವು, ಮದ್ವೆ ಮಾಡ್ಬೇಕನ್ನದೇವಪ್ಪ, ಹೆಂಗೆ ಮಾಡ್ತೀನು? ಅಲ್ಪ ದೋಸ್ತ್ ನೀನು ಹೇಳತ್ತಿ ಮದುವೆ ಆಗುತ್ತಾ, ನಾಳೆ ಅಣ್ಣನ ಮಗಳಿಗೆ ಚಂದ ನೋಡ್ಕೋಬೇಕಲ್ಲ. ಎಲ್ಲೋ ದೋಸ್ತ ಚೆನ್ನಾಗಿ ನೋಡ್ಕೊತಾಳು. ಆಯ್ಲ ದೋಸ್ತ್, ಹೆಂಗೆ ಹೇಳ್ತೇನೆ. ಆಯ್ತು ಸರಿ ನಡಿ ಹೋಗೋಣ ಬಾ ಅಂತ ನೋಡಿ. ಆಯ್ತಾಯ್ತು ದೋಸ್ತ, ಸಮಾಧಾನ ಹೋಗಿ ದೋಸ್ತ. ನೋಡಿ ಸ್ವಾತಿ, ನಂದು ನಿಂದು ಹೆಂಗೋ ಮದುವೆ ಹೋಗುತ್ತೆ. ನಮ್ಮ ಅಣ್ಣನ ಮಗ ಅಚಾನಕ್ಕಾಗಿ ಏನೋ ಅವ್ರು ತೀರ್ಕೊಂಡ್ಬಿಟ್ರೆ ಏನು ಮಾಡೋಕೆ ಬರಲ್ಲ. ಈಗ ನಮ್ಮಿಬ್ರಿಗೂ ಮಗ ಇವ ಒಬ್ಬ ಇದ್ದಂಗೆ, ಈಗ ನಮ್ಮ ಮಗ ಇದ್ದಂಗೆ ನೋಡ್ಕೋಬೇಕು ನೀ. ಯಾಕಂದ್ರೆ ಹೊರಗೆ ಬೆಲ್ಲ ವ್ಯಾಪಾರ ಭಾಳ ಅದಾವೆ, ನಾ ಎಲ್ಲಿರ್ತೀನಿ ನನಗೆ ಗೊತ್ತಿಲ್ಲ. ಇವನ ನಾವು ಹೊಳಿ ಬರ್ತನಕ ಸಾಲಿ ಹಿಡ್ಕೊಂಡು ಏನು ಮಾಡ್ತೀವಿ ಮಾಡು, ಆದ್ರೆ ಚಂದಂಗಿರ್ಬೇಕು. ನಮ್ಮ ಮಕ್ಕಳ ಜೊತೆ ನೋಡ್ಕೋಬೇಕಾಯ್ತು. ಆಯ್ತು ರೀ, ಇನ್ನು ಮುಂದೆ ನಿಮ್ಮ ಅಣ್ಣನ ಮಗ ಅಂತ ನನ್ನ ಮಗ ಅಂತ ನೋಡ್ಕೋತೇನೆ. ಸಾಕು ಸಾಕು, ನನಗೆ ಖುಷಿ ಆಯಿತು. ನಡ್ರಿ ಟೈಮ್ ಆಯಿತು, ಹೋಗು ನಡ್ರಿ. ಹೇಳ್ರಿ ಬಾಬಾ. ರಾಜು ಸಾಲಿಗೆ ಅದು ಟೈಮ್ ಆಗತ್ತೆ, ಹೋಗಿತ್ತಿಲ್ಲ ಹೋಗಿಲ್ಲ? ಹೌದು, ಹಂಗೆ ತಗೋ ತಲೆ ಇಕ್ತನು ಇಲ್ಲಿ ಬಾ ಕೊಂಡ್ರು. ಚಂದಂಗೆ ಸಾಲಿ ಕಲಿಬೇಕಾ? ನಿಮ್ಮ ಕಾಕ ನಿನ್ಗೆ ಸಾಲಿ ಕಲಿಸಿ ಚಂದಂಗೆ ದೊಡ್ಡ ಮನೆ ವ್ಯಕ್ತಿ ಮಾಡ್ಬೇಕಂತ ಆಸೆ ಐತಲ್ಲ ಅವ್ರದ್ದು, ಆಸೆ ಎಲ್ಲ ನೀನು ಪೂರೈಸ್ಬೇಕಾ? ಪಾಠ ಚೀಲ ತಗೋ. ಸಾವಕಾಶ ಹೋಗು. ಯಾಕಂದ್ರೆ ಸಾವುಕಾರ ಏನು ಕೆಲಸ ಇತ್ತು? ಏನಿಲ್ಲಪ್ಪ, ನಂದು ಬೇರೆ ಕಡೆ ಜರ ಕೆಲಸ ಬಂದೈತಿ, ಬೆಲ್ಲದ ವ್ಯಾಪಾರ ಐತಿ, ನಾ ಹೋಗ್ಬೇಕಾಗೈತಿ. ಮನೆ ಕಡೆ ಜ್ವಾಕೆ ಈಗ ಹೊಸವಾಗಿ ಮದುವೆ ಆಗೈತಿ, ನಿಂಗೆ ಗೊತ್ತೈತಿಲ್ಲ. ದನಾಕಾರ ಮನ್ಯಾಗ ನಮ್ಮ ಅಣ್ಣನ ಮಗ, ನನ್ನ ಹೆಂಡತಿ, ಒಟ್ಟೆಲ್ಲ ಚಂದ ನೋಡ್ಕೋತೀನಿ ಇರ್ಬೇಕಟ್ಟ. ಆಯ್ತು, ಒಟ್ಟೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ. ಹೆಂಗೆ ನೋಡ್ತೀನಿ ನನಗೆ ಗೊತ್ತಿಲ್ಲ, ನಾ ಕೆಲಸ ಮೇಲೆ ಹೋಗಿ ಯಾವಾಗ ಬಳ್ತಾರೆ ನನಗೆ ಗ್ಯಾರಂಟಿ ಇಲ್ಲ. ಆಯ್ತಲ್ಲ, ಒಟ್ಟು ಮನೆ ಕಡೆ ಜಾಗ ಎಲ್ಲ ನೀನು ನೋಡಪ್ಪ. ನಡಿ ಬಾ, ನಂಗೆ ಟೈಮ್ ಒಂದಾಗತೈತಿ, ಹೇಳು ಹೋಗುಣ ಬಾ. ಸ್ವಾತಿ ಸ್ವಾತಿ ಸ್ವಾತಿ. ಹಾಂ ರೀ. ಬ್ಯಾಗ್ ಪ್ಯಾಕ್ ಮಾಡಕ್ಕೆ ಹೇಳಿ, ಪ್ಯಾಕ್ ಮಾಡಿ. ಹಾಂ, ಪ್ಯಾಕ್ ಮಾಡಿ ಇಟ್ಟೀನಿ ರೀ. ಇವರ ಮನೆ ಕೆಲಸದವ್ರು ಹಾಂ ರೀ, ಮನ್ಯಾಗ ಇರ್ತಾರ. ಹಾಂ ರೀ, ಮನೆ ಕಡೆ ಜೋಪಾನ. ಆಯ್ತು, ನಾ ಕೆಲ್ಸಕ್ಕೆ ಹೋಗ್ಬೇಕು, ಹೊಳೆ ಬರ್ತನಕ ಮನೆ ಕಡೆ ಜಾಕೆ ಅವರೆಲ್ಲ ದನಕಾರ ನೋಡ್ಕೋತಾರ. ಮಗಿಗೆ ಒಳಗಡೆ ಊಟ ಕಳಿಸ್ಕೊಟ್ರೆ ಸಾಲಿಗೆ ಬರೋಬರಿ ಕಳ್ಸೋದು ಬಾನು. ಆಯಿತು, ನಾವು ಹೋಗಿ ಬರ್ಬೇಕು, ಟೈಮ್ ಆಗೈತಿ. ಆಯ್ತು, ಹೊರಗಿರಪ್ಪ ಬನ್ನಿ. ಒಂದು ರಾಜುಲಿಗೆ ಸಾಲಿಗೆ ಹೋಗಣ್ರಿ. ಸಾಲಿಗೆ ಏನು ಮಗನ ಅಳಿಸ್ಬೇಡ. ಇಲ್ರಿ, ಬೆಳೆ ಟೈಮ್ ಜಳಕ್ಕೆ ನೀರು ಕಾಸು ಕುಡ್ತು ಬಾ, ಊಟ ಕುಡ್ತು ಬಾ. ಆಯ್ತು ರೀ, ಆಯಿತು. ಬಟ್ ಚೆನ್ನಾಗಿ ನನ್ನ ಮಗನಾಗ ನೋಡ್ಕೊತೇನೆ ರೀ, ನೀವೇನು ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ. ಆಯ್ತು, ನಿನ್ನ ಮೇಲೆ ಭರವಸೆ ಇಟ್ಟು ನಾನು ಕೆಲ್ಸ್ಕೊಂತೀನಿ. ಹಾಂ ರೀ, ನಂಗೆ ಟೈಮ್ ಭಾಳ ಆಗತೈತಿ. ನೀವು ಯಾವಾಗ ವಾಪಸ್ ಬರ್ತೀರಿ? ಬರ್ತೀನಿ, ಆದಷ್ಟು ಬೇಗ ಬರ್ತೀನಿ. ಕೆಲಸ ಮುಗಿದ್ಮೇಲೆ ಬರ್ತೀನಿ. ಮತ್ತೆ ಇದು ಕೆಲಸ ಆದ ಬಳಿಕ ಮತ್ತೆ ನಾನು ತೆಗೆದ್ರೆ ಏನೈತಿ ಬರಬೇಕಲ್ಲ. ಯಾಕೆ ಹೊಸ ಮದುವೆ ಇಲ್ಲ. ಬರ್ತೀನಿ ಅದನ್ನು ತಲೆ ಕೆಡಿಸ್ಕೊಬೇಡ. ನೀವು ಹೊಂಟ್ರಿ ಇನ್ನು ಹೆಂಗಿರ್ಬೇಕ್ರಿ ನಾನು ನಿಮಗೆ ಬಿಟ್ಟು? ತಲೆ ಕೆಡಿಸ್ಕೊಡ ಸ್ವಾತಿ, ಮತ್ತೆ ಲಗೋಟ್ ಬರ್ತೇನೆ. ಹೊಳಿ ಕೆಲಸ ಮುಗಿದ ಮುಗಿದ ನಮ್ಮ ಕೆಲಸ ಬರ್ರಿ. ಸರಿ ಬರ್ತೀನಿ ತಗೋ, ಒಳಕ್ಕೆ ಹೋಗ್ಬೇಡ ಆಯ್ತಾ. ಬಂದಿ ರಾಜು? ಬಾ ಬಾ ಬಾ. ಸರಿ, ನಾನು ಕೆಲ್ಸಕ್ಕೆ ಹೊಂಟೀನಿ. ಮಮ್ಮಿ ಜೊತೆ ಚೆನ್ನಾಗಿರ, ಜಗಳ ತೆಗಿಬೇಡ. ಟೈಮ್ ಸಾಲಿ ಹೋತ್ ಬಾ. ನಡಿತೀನಿ ಹಾಂ, ನಡಿತೇನೆ ರೋ. ಬರ್ರಿ. ಹಾಂ ಬರ್ತೀನಿ. ಸರಿ
ಏ ರಾಜು, ಏ ರಾಜು ಯಾಕೆ ಅಳಕತ್ತಿ? ಇಲ್ಲ ಅಳಕ್ ಹೋಗ್ಬೇಡ, ನಾ ಕೆಲಸ ಹೋಗಿ ಲಗುಟ್ ಹೊಳೆ ಬರ್ತೀನಿ. ನಿಮ್ಮ ಮೊಮ್ಮದಲ್ಲ ಮನ್ಯಾಗ, ಅಳಕ್ ಹೋಗ್ಬೇಡ. ಹಾಂ ಚೆನ್ನಾಗಿ ಸಾರಿ ಓದಿ ಹೋಗ್ಬೇಕು. ನಡಿ ಬನ್ನಿ, ನಡಿ ನಡಿ. ಇದೇನು ಹೇಳು? ಎ ಇದು ಐ ಹ್ಯಾಂಡ್ ರೈಟಿಂಗ್ ಸ್ವಲ್ಪ ಚಂದ ಬರಿಬೇಕಲ್ಲ. ಸಾಲ್ಯಾಗ ನಿಮ್ಗೆ ಮೇಡಮ್ ಹೇಳ್ತಾರಿಲ್ಲ, ನಿಂಗೆ ಹೇಳಿರ್ತಾರಲ್ಲ, ಮತ್ತು ಚಂದಂಗೆ ಬರಿಬೇಕಲ್ಲ. ನೀ ಓದು. ಪಿ ಇರ್ಲಿ, ಏನು ತೆಗೆದಿಡು. ಅವ್ರು ಬರ್ಮೋ ಎಲ್ಲದಾರ ನೋಡಿ, ಊಟಕ್ಕೆ ಕರಿ ಹೋಗಿ. ನೀನು ಊಟಕ್ಕೆ ಬಾ. ರಾಜು ಹಿಂಗೆ ಕೂತಿ ಅಭ್ಯಾಸ ಮಾಡ್ಕೋಲ್ಲ. ಅನ್ನ ಮಾಡ್ತೀನಿ, ಊಟ ಮಾಡುವಂತೆ. ಆಹಾ ಏನು ಅಂದವಾಗಿದ್ದಾಳು ಉಪ್ಪಕ್ಕಿ. ಈಕಿಗೆ ಒಂದು ಕಲ್ಲು ಬೀಸಿ ನೋಡೋಣ, ಟ್ರೈ ಮಾಡೋಣ. ಬಿದ್ದರೆ ಬೀಳ್ತೈತಿ, ಆದ್ರೆ ಯಾಕೆ ನಾನು ನೋಡಕ್ಕಂಬೇಕು ಯಾರು? ಬರ್ಮು, ಏ ಬರ್ಮು, ಇವೇನ ದನಗಳ ಮುಂದೆ ಎಲ್ಲ ಬುಟ್ಟದು ಹಂಗ ಬಿದ್ದಾವು. ಸ್ವಚ್ಛ ಮಾಡಿಲ್ಲ, ಏನಿಲ್ಲ. ಇವು ಒಂದು ಮಾತು ಕೇಳವಲ್ಲ. ಇವರು ಒಂದು ಫೋನ್ ಹಚ್ಚಿರ ಏನು ಹೇಳ್ರು ಕೇಳಂಗೂ ಇಲ್ಲ. ಬರ್ಮು, ಯಾಕೋ ಇಂದು ಭಾಳ ನೋಡಕದಾಳ ನನ್ನಿಂದ. ನೀನಿಂದ ನಮ್ಮ ಹಿಂದೆ ಅದಕ್ಕೆ ಬಿದ್ದಾನ, ಭಾಳ ನೋಡಕತ್ತಾನ. ನಮ್ಮ ಮಮ್ಮಿ ಪಪ್ಪಾರಿ ಆಸ್ತಿ ಎಲ್ಲ ನೋಡಿ ಕೊಟ್ಟಾರು. ಸುಖಾನ ಇರ್ಬೇಕಂದ್ರೆ ಹೆಣ್ಣಿಗೆ ಆಸ್ತಿ ತೊಗೊಂಡು ಏನು ಮಾಡ್ತೈತಿ? ಇನ್ನೂ ಹೆಂಗಿದ್ರು ನಾನು ಹಿಂದೆ ಬಿದ್ದಾನ, ನೋಡೋಕ್ಕೂ ಚಂದ ಅದಾನ. ನೋಡೋಣ, ಅವಾಗೆ ಬಂದು ಮಾತಾಡ್ಸಿದಂತಂದ್ರೆ ಮಾತಾಡ್ಬೋದು. ದನಗಳ ಮುಂದೆ ಬುಟ್ಟಿ ಅದೆಲ್ಲ ಹಂಗೆ ಹೋಗುದು. ಎಲ್ಲಿ ಹೋಗಿದ್ರಿ ಇಷ್ಟೊತ್ತಾಯ್ತು ನೋಡತ್ತಿದ್ನಲ್ರಿ. ನಾ ಬಂದು ಸ್ವಚ್ಛ ಮಾಡಿ ಬಂದೇರಿ. ಆಯಿತು, ಇರ್ಲಿ, ಊಟಕ್ಕೆ ಕುಂಡ್ರಿ, ಊಟ ಮಾಡ್ರಂತೆ. ನೀವು ಊಟ ಮಾಡಿ ಸಾಲಿಗೆ ಹೋಗು. ನನ್ನ ಗಂಡರೇ ಬರೀ ಮಾಡ್ಬಿಟ್ಟು ಹೋಗೈತಿ, ಬರೀ ಇಬ್ಬರು ಮಾಡ್ಕೊಂಡು ಕುಂತದಾಗೈತಿ. ನನಗೆ ಬರೀ ಜಲಮನೆಯಿಂದ ಯಾರು ಬಾಗಿಲ ಬಿ ಕಾಣೋರು ನಟ್ಟು ಒಳಗೆ ಹೋಗೋಣ ಅಂತ. ನೀವು ಇಲ್ಲಿ ಒಳಗೆ ಮಲಬ್ ಸೌಕರ್ಯ ಇಲ್ಲನ್ರಿ? ಅವ್ರು ಜರ ಹೊರಗೆ ಹೋಗಿದಾರಿ ಕೆಲ್ಸದ ಮೇಲೆ. ಬರಕ್ಕೆ 2 ದಿವಸ ಆಯ್ತ್ರಿ. ಬರಾಕ ಅವ್ರು 1 ತಿಂಗಳಾಗತ್ರಿ. ಯಾಕೇನು ಕೆಲಸ ಇತ್ತೇನ್ರಿ? ಏನಿಲ್ರಿ, ಒಂದು ಲೋಡ್ ಬೆಲ್ಲ ಬೇಕಾಗಿತ್ತು ರೀ, ಅದ್ರ ಸಂಬಂಧ ಬಂದಿದ್ದೀನಿ ರೀ. ಒಂದು ಸ್ವಲ್ಪ ಬಾಯಾರಿ ನೀರು ಕೊಡ್ತೀರೇನ್ರಿ? ಹಾಂ, ಕೊಡ್ತೇನೆ ರೀ. ನೀರು ಭಾಳ ರುಚಿ ಇದ್ದು ರೀ. ಹೌದ್ರಿ? ನೋಡಿ ಅಂದಂಗೆ ಬರ್ಮು ಮತ್ತು ರಾಜು 9 ಗಂಟೆಗೆ ಮನೇಲಿ ಇರಲ್ರಿ. ಒಂಬತ್ತು ಗಂಟೆಗೆ ಬಾ ಅಂತ ಹೇಳಿದ್ನಿ, ಇನ್ನೂ ಬಂದಿಲ್ಲಲ್ಲ. ಇರೋನ್ ಬರ್ತಾರೆ.
ಯಾರಲ್ಲ ಮನ್ಯಾಗ? ಅಯ್ಯಪ್ಪ ಬರ್ಮ. ಇವ್ರೇನು ಬರೋ ಹಂಗೆ ಕಾಣಿಸ್ತಿಲ್ಲ. ಬಂದ್ರಲ್ಲ ಕುಂಡ್ರಲ್ಲ. ಅರ್ಧ ಜೀವ ಹೋಗಿ ಬಂದಂಗಾತು ನಂಗ್ರಿ. ಎದಕ್ಕೆ ರೀ? ಮುಂದೆ ಬರೋದಕ್ಕಂದ್ರೆ ಬರ್ಮು ಬಂದ್ರಿ. ಅವ್ವ ಹೋದಲ್ರಿ? ಹೋದ್ರೆ ನನ್ನೇನು ನೋಡಿಲ್ಲ. ಅವ್ನು ಬರಲ್ಲ ತಗೋರಿ. ಈಗ ಹೊಲದ ಕಡೆ ಅವ್ನ ಕೆಲಸ ಐತ್ರಿ, ಕೆಲ್ಸಕ್ಕೆ ಹಚ್ಚೇನ್ರಿ ಅವಂಗ. ಮತ್ತು ಅವ ಯಾರು ಬರ್ಮು ಅಂದ್ರೆ ಯಾರು? ಅವ ನಮ್ಮ ಮನೆ ಕೆಲ್ಸದವ್ರಿ. ಅಂದ್ರೆ ನಮ್ಮ ಯಜಮಾನ್ರಿ ಹಿಂಗೆ ಹೋಗಿದ್ರಲ್ರಿ ಮಲ್ಲಪ್ಪ ಸಾವ್ಕಾರ ಇಲ್ಲಿ ಮನ್ಯಾಗ ಅಂತ ಹೇಳಿ ಅವ್ರು ಇವ್ರನ್ನ ಹಾಳಾಗಿಟ್ಟು ಹೋಗ್ಯಾರ್ರಿ. ಹೊಲದ ಕಡೆ ನೋಡ್ಕೊಳಕ್ ಬೇಕಲ್ರಿ. ಅವ ಹುಡುಗ ಅವ ಇವ್ರ ಮಲ್ಲ ಸಾವ್ಕಾರ ಅವ್ರ ಅಣ್ಣನ ಮಗ ರೀ. ಅವ ಅಣ್ಣನ ಮಗ? ನಾನು ನಿನ್ನ ಮಗನ ಮಾಡೀನಿ ಅವನ. ಈಗ ನಮ್ಮ ಮಗನಾಗ ಸಾಕಂತ ಹೇಳ್ಯಾರ್ರಿ. ಇವ್ರರೇ ಇರಂಗಿಲ್ರಿ ಮನ್ಯಾಗ. ಇವ್ರು ನೋಡ್ಕೊಂಡಿರೋದ ನನ್ನ ಕೆಲಸ ನೋಡ್ರಿ. ಅವು ಎರಡು ಪೀಡೆಗಳು ಹೊರಗೆ ಡಕಲಾಸ್ತಿ. ಡಕ್ಲಾಸ್ ಉಂಡ್ರಲ್ಲ ನೀವು? ಹ್ಞೂ ಅಂದ್ರೆ ಡಕ್ಲಾಸ್ ಉಂಡ್ರಲ್ಲ. ನೀವು ದಿನ ಬರ್ತಾನಂದ್ರೆ ಡಕ್ಲಾಸ್ ಉಂಡ್ರಿ. ಅದೇನು ಅವ್ರು ನಮ್ಗೆ ಯಾವಾಗೂ ಅಡ್ಡೆ ಆಗಾರ. ನಾ ಇಲ್ಲಿ ಡೈಲಿ ಬರೋದು ಅವ್ರು ನೋಡೋದು ಮತ್ತು ಯಾರಿಗಾರು ಹೇಳ್ರ ಅಂದ್ರೆ ಡೌಟ್ ಬರ್ಬೋದಲ್ಲ? ಬರ್ಬೋದ್ರಿ. ರಾಜ ನೀವ ಕಾಯಂ ಇರ್ತಾನಂತಂದ್ರೆ ಡಕ್ಲಾಸ್ ಉಂಡ್ರಲ್ಲ. ಅಂದ್ರೆ ನಾಳೆ ಮತ್ತೆ ಪ್ರಾಬ್ಲಮ್ ಆಗಬಾರ್ದು. ಮತ್ತು ಅವ್ರು ನೋಡ್ರಿ ಮಾಡ್ರ ಮತ್ತೆ ಯಾರಿಗಾರ ಹೇಳ್ತಾರಲ್ಲ ಅವ್ರು. ಮಲ್ಲಪ್ಪ ಸಾವ್ಕಾರ್ಗೂ ಹೇಳ್ಬೋದು ಅವರು. ಹಾಂ ಅದಕ್ಕೆ ಹೇಳ್ದನ್ ನಾ ಡೈಲಿ ಬರ್ತೇನೆ. ನಾಳೆ ಬರೋದಕ್ಕೆ ಅವ್ರಿಗೆ ಇರಬಾರ್ದಿಲ್ಲ. ನೀವು ದಿನ ಹಿಂಗೆ ಬರ್ತೀಯಲ್ಲ, ಕೊನೆ ತನ ಇರ್ತೀರಲ್ಲ. ಕುಂಡ್ರಿ, ಬಾಗ್ಲ ಹಾಕಿರ್ತೀನಿ. ಆಯ್ತು ಚಿನ್ನು, ನಾ ಹೋಗಿ ಬರಲಿ. ಹೋಗ್ತೀರಿ? ಮತ್ತೆ ನಾಳೆ ಬರ್ತೀರಲ್ಲ? ಮಮ್ಮಿ ಅವ್ರು ಯಾರ? ನೋಡ್ದಿ ಅವ್ರ ಬೆಲ್ಲ ಕೇಳಕ್ ಬಂದಿರಾಳ. ಎಟ್ ಕೊಟ್ಟಿ? ಅದು ಅರ್ಧ ಕಿಲೋ ಅಷ್ಟೇ ಕೊಟ್ಟು ಕಳಿಸೀನಿ. ಈಗ ನಿಮ್ಮ ಪಪ್ಪ ಬಂದಾಗ ಮತ್ತೆ ಕೊಡ್ತಾರಂತ. ಅಯ್ಯಪ್ಪ ನೋಡಿದೆ ಬಲ್ಲಿ ಇನ್ನೇನು ಮಾಡೋದು ಇವಂಗೆ. ಇದು ಮೊದಲೇ ಅವ್ರಿಗೆ ಹೇಳಬೇಕು ನೋಡೇನಂತ ಹೇಳಿ. ಇವನ್ನ ಬರ್ಮೂನ್ ಹೆಂಗಾರಿ ಮಾಡಿ ಹೊರಗೆ ತೆಗಿಬೇಕಲ್ಲ. ಒಟ್ಟು ಈಗ ಮೊದಲು ಒಂದು ಪೀಡೆನ ಹೊರಗೆ ತೊಳಗಿಸ್ಬೇಕು. ಅವಾಗ ನನ್ನ ಆಟ ನಡೀತೈತಿ. ಹೊರಗೆ ಹಾಕಬೇಕಂದ್ರೆ ಏನಾರು ಇವಂಗೆ ಈಗ ಅಪ್ಪದ ಹೊರಿಸ್ಲೇಬೇಕಾ? ಇರಲಿ. ಬರ್ಮೂ ಯಾಕ್ರಿ ಸಾಕೋರ್ತಿ? ನಿನ್ನೆ ಅಲ್ಲಿ ಟೇಸ್ರಿ ಒಳಗೆ ನಾನು ನಕ್ಲೇಸ್ ಇಟ್ಟಿದ್ನಿ. ಎಲ್ಲಿ ಐತದ? ನನಗೇನು ಬರ್ತೀರಿ ಸಾಕೋರ್? ನಾ ತಗೊಂಡಿಲ್ರಿ. ಈಗ ಅದ್ರ ಕಾಣ್ವಲ್ತದ. ನಾನು ನಿನ್ನೆ ಅಡಿಗೆ ಮಾಡೋ ಮುಂದೆ ನಾ ಮನ್ಯಾಗ ಇದ್ದಿದ್ದಿಲ್ಲ. ನಿಮ್ಗೆ ಊಟ ಕುಂಡಿಸ್ನ ಇಲ್ಲೇ ಬಿಟ್ಟು ಹೋಗಿದ್ನಿ ನಿಮ್ನ. ಅವಾಗ ನಕ್ಲೇಸ್ ಇತ್ತು ಅದ್ರೊಳಗ. ಅದ್ರೊಳಗ ನಕ್ಲೇಸ್ ಇತ್ತು. ಇವಾಗ ಇನ್ನ ತಗೊಂಡಿ. ಇವತ್ತ ನಕ್ಲೇಸ್ ಕಳು ಆಗದ. ನಾನು ಇನ್ನೇನ್ ಕಳು ಮಾಡ್ತೀವಿ ಯಾರಿಗ್ ಗೊತ್ತ? ನಿಮ್ ಮಾಲಕ್ರ ಇಲ್ಲ ಮನ್ಯಾಗ, ನಾವ್ ಒಬ್ಬಕ್ಕೆ ಇರಕಿ. ಆಮೇಲೆ ನೀ ಏನೇನ್ ತುಡುಗ್ ಮಾಡ್ತೀವಿ ಯಾರಿಗ್ ಗೊತ್ತ? ಇವತ್ತಿಂದ ನೀ ನಮ್ಮ ಮನೆಗ್ ಬರುವಂಗಿಲ್ಲ, ನನ್ನ ಮನೆ ಬಾಗ್ಲೆ ಮುಟ್ಟೋಂಗಿಲ್ಲ. ನೀನ ಬಂದ್ಗಿದ್ದಿ ಈ ಕಡೆ ತಲೆ ಹಾಕೋಂಗಿಲ್ಲ. ನೀ ಮಲ್ಲಪ್ಪ ಸಾವ್ಕಾರ ಬಂದ್ರು ಇಲ್ಲೆಲ್ಲರೇ ಮಲ್ಲಪ್ಪ ಸಾವ್ಕಾರ ಮನಿ ಅಂತಂದು ಬಂದ್ಗಿದ್ದಿ. ಬರುವಂಗಿಲ್ಲ. ಇಲ್ಲೊಮ್ಮೆ ನೀನು ಮನೆಗೆ ಬರಂಗಿಲ್ಲ. ನಾ ತುಡುಗು ಮಾಡಲ್ಲ. ನನ್ನ ಮೇಲೆ ಹಾಕಿದೆ ಅಂದಮೇಲೆ ಒಟ್ಟ ಕಾಲು ಇಡೋಲ್ಲ. ಇನ್ನು ಒಂದಂತರೂ ಪೀಡೆ ತೆಗೆದು ಇನ್ನು ಒಂದೈತಿ, ಅದನ್ನ ತಿಳ್ತೀನಿ ತಗೋ. ನಮ್ದ ರಾಜ್ಯ ಇನ್ನ. ರಾಜು, ಏ ರಾಜು, ಏನು ಮಾಡತ್ತಿ? ಅವ ನಿನ್ನೆ ನಕ್ಲೆಸ್ ತುಡುಗ್ ಮಾಡಿ ಮನೆ ಕೆಲಸದವನ ಕೆಲಸದಿಂದ ಬಿಡ್ಸಿನವನ. ಇನ್ನ ಹೋಗಿ ಹೆಂಡಿ ಕಸ ಎಲ್ಲ ನೀನ ಮಾಡ್ಬೇಕು. ಹೋಗಿ ಮಾಡೋಗ. ಅವು ಕೆಲಸದಿಂದ ಬಿಡ್ಸಿನಲ್ಲ ಇನ್ಯಾರು ಮಾಡ್ತಾರ? ನೀನ ಮಾಡ್ಬೇಕು. ಮಾಡೋಗು. ಬರ್ತಾರ ಬರೀ ಬಿಟ್ಟಿ ಕೂಳ್ ತಿನ್ನೋಕಿಲ್ಲ. ನಾ ಹಾಕೊಂಡ್ ಕುಂಡ್ರ ಖಾಲಿ ಕೂತ್ ಬಿಟ್ಟು ಹೋಗಾರ. ನಾನು ಇದನ್ನೊಂದು ತೊಲಗಿಸ್ಬೇಕಿನ್ ಹೆಂಗಾರೆ ಮಾಡಿ ತೊಲಗಿಸ್ತೀನಿ. ಇರ್ಲಿ. ನಮ್ಮ ಮಮ್ಮಿ ಯಾವಾಗ ಹಿಂಗೆ ಮಾಡಿಲ್ಲ, ಇವತ್ತು ಹಿಂಗೆ ಯಾಕೆ ಮಾಡೋದು? ಅಪ್ಪ ಹಿಂಗೆ ಬಂದಿಲ್ಲ. ಇವನ ಇಲ್ಲೇ ಕೂತಾನ? ನೀವ ನಿನಗ ಶಗ್ನ ಅದು ತೆಗೆ ಅಂತ ಹೇಳಿನಿ. ಇಲ್ಲೇ ಕೂತೇನ? ಕೆಲಸ ಯಾರು ಮಾಡ್ತಾರ ಇದನ್ನೆಲ್ಲ? ನಿಮಗ ನಾ ಮಾಡಿನೂ ಹಾಕ್ಬೇಕು, ಕೆಲಸನ ಮಾಡ್ಬೇಕನ? ಮಾಡಿನ ಕೆಲಸ ತುಂಬ ಏನ್ ನೋಡತಿ? ನಿನಗೆ ಬಿಟ್ಟಿಗಳು ಹಾಕಕ್ ಖಾಲಿ ಕೂತಿವೇನ? ಇದ್ಕ ಮಾಡ್ಕೊಂಬಂದ ನಿಮ್ಮಪ್ಪ ನನ್ನ ಬರೇ ಮಾಡಿ ಹಾಕುದ. ಒಂದು ಕೆಲಸ ಇಲ್ಲ, ಬಗಸಿಲ್ಲ. ಮತ್ತೆ ಇವ್ರಿಗೆ ಅಭ್ಯಾಸ ಸ್ನಾನ ಮಾಡಿಸೋದಂತ ನನ್ನ ಪಾಡಿಗೆ ಬಿಟ್ಟು ಹೋಗ್ಯಾರೆಲ್ಲ. ನಾ ಹಡ್ದು ಮಗ ಇದ್ದರಂಗೆ ಮಾಡ್ತಾನ ಮಗ. ಇರಲಿ, ಬರೋವರೆಗೂ ಅಷ್ಟೇ ಅಲ್ಲ.
ಮಮ್ಮಿ ಹಸಿಗಿಲ್ಲ. ಅಡ್ಗೆ ಯಾರು ಮಾಡ್ತಾರ? ನಾ ಮಾಡ್ಲಿ? ಅಲ್ಲಿ ನೀವು ತಂಗಳು ರೊಟ್ಟಿ ಬಿದ್ದಾವ, ತಂಗಳ ಹಣ್ಣು ಐತಿ, ಆಮೇಲೆ ತಿನ್ನುವಂತೆ ಮೊದಲು ಪರ್ಸಿ ಒರ್ಸ. ನಿದ್ದೇನ್ ಮಾಡ್ತೀವಿ ವರ್ಷ? ಕೆಲಸ ಮಾಡೋದು ಗೊತ್ತಿಲ್ಲ, ಕುಂತ್ ತಿನ್ನಕ್ ಬರುತ್ತ? ಚಂದಂಗ್ ಒರ್ಸ. ಅಲ್ಲಿ ನೋಡಿ ಎಲ್ಲ ಹೊಲಸ ಹಂಗದ, ಚಂದಂಗ್ ಒರ್ಸ್ಬೇಕ. ಹೆಂಡಿ ಕಸಾರ ಸ್ವಚ್ಛಂಗ್ ಮಾಡಿ ಬಂದಿ ಇಲ್ಲ? ನಾನು ರಾಜ ಬರೋ ಟೈಮ್ ಆಗೈತಿ, ಇವ್ನು ಹೆಂಗಾರೆ ಹೊರಗೆ ಕಳಿಸ್ಬೇಕಲ್ಲ. ಬರಾಬರ ವರ್ಷ ತಂಗಳು ರೊಟ್ಟಿ ಅದಾವ, ತಿಂದ ಎಮ್ಮೆ ಹೊಡ್ಕೊಂಡು ಹೋಗು. ಎಮ್ಮೆ ಹಸ್ತಿರ್ಬೇಕದು. ಅಲ್ಲಿ ತಿನ್ನ ನೋಡಿ ಗುಟ್ಟಾಡಿ ತಂಗಳು ರೊಟ್ಟಿ ತಂಗಳು ಅನ್ನ ಅದ ತಿನ್ನ. ನಿಮಗೆ ತಿನ್ನ ಮಾಡ್ಬೇಡ, ಹಾಕಿ ಸಾಕಾಗೈತಿ. ತಗೋ, ಏನ್ ನನ್ನ ಹಡದ ಮಗ ಅದಿ, ತಿನ್ನ ತಂಗಳು ರೊಟ್ಟಿ ತಗೋ. ಖಾರ ಎಲ್ಲ ತಿನ್ನ. ನಾಯಿಗೆ ಹಾಕಕ್ಕೆ ಇಟ್ಟಿದ್ನಿ ಅದನ್ನ ತಿಂದ್ಬಿಟ್ಟು ನೀನ ಇರ್ಲಿ. ತಿಂದು ಬರಾಬರ ಎಮ್ಮೆ ಹೊಡ್ಕೊಂಡು ಹೋಗು. ಎಮ್ಮೆ ಹಸ್ತಿರ್ಬೇಕ. ನಿನ್ನ ಹೊಟ್ಟೆ ಹಸಿತೈತದ, ಎಮ್ಮಿಗೆ ಹಸಂಗಿಲ್ಲನ? ಬರಾಬರ ತಿಂದು ಹೋಗು. ನುಂಗಿನ್ನು ಕೂಳು ಬರಾಬರ. ಹೆಂಗಿದ್ರು ಇನ್ನು ಹೋದ ಎಣ್ಣೆ ಬಿಟ್ಕೊಂಡ ನನ್ನ ಲವರ್ ಕರೆಸ್ತಂಗ. ಹಲೋ, ಎಲ್ಲದಿ? ಇಲ್ಲೇ ಹೊಲದ ಕಡೆ ಬರ್ತೀನಿ ಬಾ. ಇಲ್ಲ, ರಾಜನೂ ಹೋಗ್ಯಾನ, ಎಲ್ಲರೂ ಹೋಗ್ಯಾವ. ಬಾ. ಎಷ್ಟೊತ್ತತ್ತು ಕರೆದು ನೀವನ್ನ ಬಂದ ಇಲ್ಲ. ನೀವು ಬರೀ ಲೇಟ ಮಾಡ್ತಾನೆ. ಇವ ಕರೆದ್ರು ಜಲ್ದಿ ಬರಂಗೆ ಇಲ್ಲ ಟೈಮಿಗೆ. ಮುಂದಾರ ಇದು ಆಗೈತಿ. ಅಂದ್ರ ನಂದು ಅದೃಷ್ಟ. ಬಂದಿ ಬಾ, ಈ ಕಡೆ ಬಾ. ಮದುವೆ ಐತಿ, ಇಬ್ಬರು ತೊಲಗಿಸೀನಿ. ಇನ್ನು ನಮ್ದು ಆಟ. ಏನು ಮಾಡಿದ್ದೀನಿ ಅದಗ? ಏನು ಮಾಡಲಿ, ಅವ್ನು ರಾಜನ್ ಕಳ್ಸತ್ತಿದ್ದೀನಿ ನೋಡ ಕಡೆ ಎಮ್ಮೆ ಹೊಡ್ಕೊಂಡು. ಇಬ್ಬರನ್ನು ತೊಲಗಿಸ್ಬೇಕಂದ್ರೆ ನನಗೆ ಸಾಕಾಗ್ಯದ ಗೊತ್ತನ. ನೀ ಅಂತೂ ಒಂದಿಟ್ಟು ಹೆಲ್ಪ್ ಮಾಡಲಿಲ್ಲ, ನಾನೇ ಹೆಂಗೆ ಕಳಿಸಿದೆ ಹೊರಗೆ. ಇಬ್ಬರನ್ನು ಕಳ್ಸೀನಿ. ರಾಜುನ್ ಅಂತೂ ಕೆಲ್ಸಕ್ಕೆ ಹಚ್ಚೀನಿ. ಈಗ ಅವ್ರಪ್ಪ ಹೇಳೋಗಿದ್ದ ಸಾಲಿಗೆ ಕಳ್ಸಂತ ಹೇಳಿ. ಸಾಲಿ ಬಿಡಿಸೀನಿ. ಈಗ ಎಮ್ಮಿಗೆ ಹೊಲದಾಗ ಕೆಲ್ಸಕ್ಕೆ ಹಚ್ಚೀನಿ. ಅವ್ನು ನನ್ನ ಮೇಲೆ ತುಳು ಇದ್ರ ಸಂಬಂಧ ಇದಕ್ಕಂತಾರ ನನ್ನ ಚಿನ್ನುನಿ. ನಾ ಹೇಳಿ ಕೇಳಿಲ್ಲ ನೀ. ಮತ್ತೆ ನೀ ಬೇಕಂದ್ರೆ ಮಾಡ್ಬೇಕಲ್ಲ. ಆಯ್ತು ಚಿನ್ನು, ನಾ ಹೋತನು, ನೀನು ಹೋಗ. ನೀನು ಬರೇ ಯಾವಾಗ ನೋಡ್ರಿ ಹೋಗುನ ಅಂತಿಲ್ಲ. ನಿನ್ನ ಸಂಬಂಧ ಅವ್ರಿಬ್ಬರನ್ನು ಹೊರಗೆ ಕಳ್ಸೀನಿ. ನೀನು ನೋಡ್ರ ಬರೀ ನೀನು ಕೆಲಸ ಅಂತಿ. ಬ್ಯಾಡ, ಮತ್ತೆ ನಿನ್ನ ಹುಡುಗ ಬರೋ ಟೈಮ್ ಆಗೈತಿ. ಮತ್ತು ನಾ ಈ ಕಡೆ ಹೋತೇನೆ. ಓಕೆ, ಹೋಗಿ. ಆಯ್ತು, ನಾಳೆ ಬಾ ಮತ್ತೆ. ಹಾಂ. ರಾಜು, ಈಗ ಬಂದಿ? ಬಾ, ಊಟ ಮಾಡ್ತಿ? ಯಾರ ಮುಂದೆ ಹೇಳ್ಬೇಡ, ಸಾವ್ಕಾರ ಬಂದಿರತ್ತೆ ಹೇಳಿ. ನಿಮ್ಮ ಪಪ್ಪನ ಮುಂದೆ ಹೇಳ್ಬೇಡ. ಹಾಂ, ಏನು ಯಾರಿಗೂ ಹೇಳ್ಬೇಡ. ನಿಂಗೆ ಊಟಕ್ಕೆ ಹಾಕಿ ಕೊಡ್ತೀನ. ಕುತ್ಕೋ, ಇಲ್ಲ ಕುಂಡ್ರ. ನಿಂಗೆ ಬಂದು ಊಟಕ್ಕೆ ಹಾಕಿ ಕೊಡ್ತೀನಿ. ಇನ್ನು ಹೆಂಗೆ ಮಾಡೋದು? ಇನ್ನು ನಾವು ಹೇಳ್ತಾನ, ಅವ್ರ ಅಪ್ಪಗೆಲ್ಲ ಹೇಳ್ತಾನ. ಅವ್ನು ಮುಗಿಸಿ ಬಿಟ್ರ ಅದ ಬೆಟರ್. ಬಾಲೇಕ್, ನೀ ಅವ್ನು ಒಳಗಿನ ಕರ್ಕೊಂಬ, ಬಾಗಲ ಮುಗಿಸ್ತೀನಿ. ಹಾಂ, ಸರಿ. ಏನು ದೋಸ್ತ, ಯಾಕೋ ನನ್ನ ಮಗನ ಮೇಲೆ ಯಾಕೋ ಒಂದು ಕೆಟ್ಟ ಕನಸು ಬಿದ್ದಂಗೆ ಆಯ್ತು. ದೋಸ್ತ, ಮನೆಗೆ ಹೋಗ್ತಾನ. ರಾಜು, 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 ರಾಜು.
ಏನಾಯ್ತು ದೋಸ್ತ ಏನಿದೆ ಮನೆಗೆಲ್ಲ ಗಗಾಳಿ ಸಾಫರ್ ನೀವು ಹೋದ್ಮೇಲೆ ನಾ ಕೆಲಸ ಮಾಡಿದ್ದೆ 8 ದಿವಸ ಗಟ್ಲೆ ಮತ್ತೆ ಹೋದ ಇಲ್ಲಿ ಇಟ್ಟಿದ್ರಂಗೆ ಇದನ್ನ ಬಂಗಾರ ತುಡು ಮಾಡಿದ್ರೆ ನನ್ನ ಮೇಲೆ ಹಾಕಿಳು ಹೊರಗೆ ಹಾಕಿಳು ನಾನು ಹಿಂಗೆ ದೋಸ್ತ ತಮ್ಮ ಹೇಳಪ್ಪ ನನ್ನ ಜೀವ ಇರ್ತಕ್ಕ ನೀನು ಎಲ್ಲಿ ಬಿಟ್ಟು ಹೋಗಲ್ಲ ನಾ ಚೆನ್ನಾಗಿ ನೋಡ್ಕೋತಾಳ ಆಕಿನ ಕರ್ಕೊಂಬನ್ನಿ ಆಕೆ ನೀನು ಸ್ಥಿತಿ ತಂದಿಟ್ಲು ಅವು ಅಲ್ಲಕ್ಕೆ ನಿನ್ನ ಪಾಡಿಗೆ ಒಂದು ಯಮಾಗಳ ಪೀಡೆಗಳು ಆಡೋ ತಲೆಗೆ ಹೋದವು ಇನ್ನು ಮುಂದೆ ಜೀವನದಾಗ ನಾ ಯಾವತ್ತೂ ಮದುವೆ ಹೋಗಲ್ಲ ನೋಡ್ತಮ್ಮ ಈ ಜೀವನದಾಗ ನಿನಗ ನಾನ ನನಗ ನೀನ ಎಲ್ಲರಿಗೂ ನಮಸ್ಕಾರ. ಈ ಕಿರುಚಿತ್ರವನ್ನು ನೋಡಿ ಎಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಈ ಚಿತ್ರವನ್ನು ನಾವು ಎಲ್ಲರ ಆನಂದದಗೋಸ್ಕರ ಮಾಡಿದ್ದೇವೆ. ತಪ್ಪಿದ್ದಲ್ಲಿ ಕ್ಷಮೆ ಇರಲಿ ಸ್ನೇಹಿತರೆ. ಮಲ್ತಾ ಯಾವ ಥರ ಕಾಟ ಕೊಟ್ಟು ಒಂದು ಕಿರುಚಿತ್ರ ನಿಮ್ಮ ಮನೋರಂಜನೆಗೋಸ್ಕರ ತಪ್ಪಿದ್ದಲ್ಲಿ ಕ್ಷಮೆ ಇರಲಿ. ಜೈ ಹಿಂದ್ ಜೈ ಕರ್ನಾಟಕ. ಥ್ಯಾಂಕ್ ಯು ಸೋ ಮಚ್. ಐ ಲವ್ ಯು.